ವರ್ಷಕ್ಕೆ ಮುಗಿಸ್ರಿ ಅಂತ ಇವ್ರು ಗಂಟು ಬಿದ್ದಿದ್ದಾರೆ. ಯಾಕೆ ಭಾಳ ಜನರಿಗೆ ಮಿನಿಸ್ಟರ್ ಆಗ್ಬೇಕಂತ ಎಲ್ಲರಿಗೂ ಆಸೆ ಅದ. ಮತ್ತು ನಾಳೆ ಮತ್ತು ಇನ್ನೊಂದು 3 ವರ್ಷಪ್ಪ ಅಂತಂದ್ರೆ ಆ್ಯಕ್ಚುಲಿ 2 ವರ್ಷ ಅಷ್ಟೇ ಮಿನಿಸ್ಟರ್ ಆಗಿರೋದು. ಮತ್ತು ನಮ್ಗೆ ಏನು ತಿನ್ನೋಕೆ ಮಾಡೋಕ್ಕೆ ಸಿಗೋದಿರುತ್ತೆ, ಎಲ್ಲ ತಿಳಿದಿರ್ತದೆ. ಈಗ ಸಚಿವರಾಗೋದು ಶಾಸಕರಾಗೋದು ಅದಕ್ಕೆ ಇಲ್ಲಿ ಮ್ಯಾಕ್ಸಿಮಮ್ ಜನಸೇವೆ ಮಾಡೋದಿತ್ತು. ತಮ್ಮ ಸೇವೆ ಮಾಡಿಕೊಂಡು ತಮ್ಮ ಜನರನ್ನು ತಮ್ಮ ಬೇಕಾದಂಥವ್ರನ್ನ ಬೆಳೆಸುವಂಥದ್ದು, ಕೋಟಿಗಟ್ಟಲೆ ಗಳಿಸುವಂಥದ್ದು ಅಂತ ಇವತ್ತು ಒಂದು ಸಾಮಾನ್ಯ ವ್ಯಾಖ್ಯಾನ ಆಗಿಬಿಟ್ಟದ. ಎಲ್ಲೋ ಒಬ್ಬರು ಇರ್ಬೋದು ಭಾಳ ಪ್ರಾಮಾಣಿಕರು, ಅವ್ರು ಹುಡುಕಿ ತೆಗಿಬೇಕಾಗ್ಯದ. ಹಾಗಲಿ ಇವತ್ತು ದೀಪ ಹಚ್ಚಿ. ಯಾಕಂದ್ರೆ ಪ್ರತಿ MLA 224 MLAಗಳ ಹಿಂದೆ ಒಂದೊಂದು ಏನೋ ಆರೋಪಗಳಿದ್ದಾವೆ. ಅವರನ್ನು ಸುಳ್ಳು ಮಾಡೋದಕ್ಕೆ ಗುದ್ದಾಟಗಳು ಭಾಳ ಇದ್ದಾವೆ. ಅದೇನೋ ಇರಲಿ, ಒಟ್ಟಾರೆಯಾಗಿ ಸಂಪುಟ ಪುನರ್ರಚನೆ ಆಗೋ ಸಾಧ್ಯತೆಗಳು ಹೆಚ್ಚಿದ್ದಾವೆ ವಿನಃ CM ಬದಲಾಗ್ತಾರೆ, DCM CM ಆಗ್ತಾರೆ ಅಂತಂದ್ರೆ ನಾಳೆ ನಮ್ಮ ಪರಮೇಶ್ವರ್ ಅವರು, ಪ್ರಿಯಾಂಕಾ ಖರ್ಗೆ ಅವರು, ಅದೆಲ್ಲಕ್ಕಿಂತ ಹೆಚ್ಚು ನಮ್ಮ ಸತೀಶ್ ಅವರು ಹೈಕಮಾಂಡ್ ಮುಂದೆ ಹೋಗಿರುತ್ತೆ, ನಮ್ಮನ್ನು ಮಾಡ್ರಿ ಅನ್ನುವಂಥ ಸ್ಪರ್ಧೆ ಮಾಡುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ. ಹೀಗಾಗಿ ಈ ಎಲ್ಲಕ್ಕಿಂತ ಮೊದಲೇ ಸಂಪುಟ ಪುನರ್ರಚನೆ ಮಾಡೋದು ತೆಲುವಿನ ಕೆಲಸ. ಯಾರನ್ನ ಬಿಟ್ಟವ ಭಿನ್ನಮತಿ ಆಗ್ತಾನೆ, ಇಟ್ಕೊಂಡವ ಒಳ್ಳೆಯವ ಆಗ್ತಾನೆ. ಹಿಂಗದ ಪರಿಸ್ಥಿತಿ ಅದೇ ಈಗ ನಡೆದಲ್ಲ ರಾಜಕೀಯದಲ್ಲ. ತಮ್ಮ ಬೇಕಾದಂಗೆ ನಡೆದ್ರೆ ಒಳ್ಳೆಯವಪ್ಪ, ನಡೆಯಲಿಲ್ಲದ್ರೆ ಇವು ಕೆಟ್ಟವಪ್ಪ ಅನ್ನೋಂಥ ಪರಿಸ್ಥಿತಿ ಅದ. ಹೀಗಾಗಿ ಇದು ಯಾವ ರೂಪ ಪಡಿಬೋದು ನೋಡೋಣ, ಅದೆಲ್ಲ ಇರಲಿ. ಒಟ್ಟು ಸಿದ್ದರಾಮಯ್ಯನವ್ರು ಮಾತ್ರ ಶಾಸಕರನ್ನ ಅಂದ್ರೆ ಹೊಸ ಜನರಿಗೆ ಮಿನಿಸ್ಟರ್ಶಿಪ್ ಕೊಡ್ಬೋದು ಮತ್ತು ತಮಗೆ ಬೇಕಾದಂಥ ವ್ಯಕ್ತಿ ಉಳಿಸ್ಕೊಂಡು ಹೋಗ್ತಾರೆ ಅಂತೇಳಿ ವ್ಯಾಖ್ಯಾನಗಳಾಗ್ತಾ ಇದ್ದಾವೆ. ಆದರೂ ಅಲ್ಲೇ ಇಲ್ಲೇ ಮಾತ್ರ CM ಬದಲಾಗ್ತಾರೆ ಅನ್ನೋಂಥ ಧ್ವನಿ ಇಲ್ಲ ಅಂತ ಹೇಳಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾ, ಇದು ಲೈಕ್ ಆಗ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದನ್ನು ನಿಲ್ಲಿಸಿ ಹೋಗ್ಬಾರ್ದು. S16 ನ್ಯೂಸ್ ಆಗ್ತದೆ. ಚಿತ್ರನಮ್ಮದು ಸತ್ಯದ ಕೈಗಳಲ್ಲಿ ವಂದನೆಗಳು.